ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಪತಿ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ ಮಾಡಬೇಕು ಎಂಬುದು ಸರೋಜಾದೇವಿಯವರ ಆಸೆಯಾಗಿತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಯಾಕಂದರೆ ಆ ಜಾಗದಲ್ಲಿ ಲೇಔಟ್ ಅಪಾರ್ಟ್ಮೆಂಟ್ ಆಗಿದೆ. ಹೀಗಾಗಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡೋಕ್ಕಾಗ್ತಾ ಇಲ್ಲ. ರಾಮನಗರ ಚನ್ನಪಟ್ಟಣದಲ್ಲಿ 10 ನಿಮಿಷ ನಿಲ್ಲಿಸ್ತೀವಿ. ಅಲ್ಲೂ ಕೂಡ ಒಂದಷ್ಟು ಮಂದಿ ಹಿರಿಯ ನಟಿಯನ್ನು ಕಣ್ತುಂಬಿಕೊಳ್ಳೋರಿದ್ದಾರೆ. ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂದ್ಕೊಂಡವರಿದ್ದಾರೆ. ಅವರಿಗೆ ಅನುಕೂಲ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಈ ನಿರ್ಧಾರ ಅಂತ ಹೇಳಿ ಸರೋಜಾದೇವಿಯವರ ಪುತ್ರ ಗೌತಮ್ ತಿಳಿಸಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಜನ ಬಂದು ಪ್ರೀತಿಯಿಂದ ನಮ್ಮ ತಾಯಿನ ನೋಡೋಕೆ ಬಂದಿದ್ದಾರೆ. ಇಲ್ಲಿಂದ ದಶವಾರ ಅಂದ್ಬಿಟ್ಟು ಚನ್ನಪಟ್ಟಣ ತಾಲೂಕಲ್ಲಿ ಹೋಗಿ ಅವ್ರದ್ದು ಅಂತಿಮ ಕಾರ್ಯವನ್ನು ಮಾಡುತ್ತೇವೆ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಇಷ್ಟು ಪ್ರೀತಿಯಿಂದ ಬಂದಿರೋದಕ್ಕೆ. ನಮ್ಮ ಒಕ್ಕಲಿಗ ಗೌಡ್ರ ಪ್ರಕಾರನೇ ಮಾಡೋದು. ಅವ್ರದ್ದು ಬಂದು ಅದು ಹುಟ್ಟಿದ ಜಾಗ, ಅವ್ರ ನೇಟಿವ್ ಪ್ಲೇಸ್, ಅವ್ರು ತುಂಬಾ ಪ್ರೀತಿಯಾದ ಜಾಗ. ಸೊ ಅದಕ್ಕೆ ಅವ್ರ ತಾಯಿ ಕೂಡ ಅಲ್ಲೇನೆ ಇದಾಗಿರೋದು. ಸೊ ಅಲ್ಲೇ ಮಾಡಬೇಕು ಅಂತ. ಹೌದು, ಬಟ್ ಇವಾಗ ಅದು ನಮ್ದು ಇಲ್ಲಿ ಇದ್ದಿದ್ದ ತೋಟ ಬಂದು ಇವಾಗ ಡೆವಲಪ್ ಆಗಿ ಅಪಾರ್ಟ್ಮೆಂಟ್ ಆಗಿದೆ. ಸೊ ಅಲ್ಲಿ ತುಂಬಾ ಸ್ಥಳ ಸಾಲಲ್ಲ ಅದಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲೇ ಮಾಡ್ತೀವಿ. ಸೊ ಜಾಗ ಸರಿದೆ, ಜನ ಬರೋಕ್ಕೂ ಅನುಕೂಲ ಆಗಿರುತ್ತೆ ಅಂತ. ಬರ್ತಾರೆ ಅನ್ಕೊಂಡಿದ್ದೀನಿ, ಕನ್ಫರ್ಮ್ ಆಗಿಲ್ಲ. ಅವರು ಬರ್ತೀರಿ ಅಂತ ಹೇಳಿದ್ದಾರೆ ಸರ್. ಅದೇ ಹೇಳಿದ್ದಾರೆ, ಈ ತರ ಪೊಲೀಸ್ ಗೌರವ ಕೊಡ್ತಾರೆ ಅಂತ ಅಲ್ಲಿ. ಸೊ ಅವರು ಹೇಳಿದ್ದಾರೆ. ಸೊ ನೋಡಿ ಬೇಗ, ಯಾಕಂದ್ರೆ ನೆನ್ನೆ ತೀರೋಗಿರೋದಲ್ವಾ. ಸೊ ಜಾಸ್ತಿ ಲೇಟ್ ಮಾಡೋಕ್ಕೂ ಆಗಲ್ಲ. ಸೊ ಎಷ್ಟು ವೇಗವಾಗಿ ಅಲ್ಲಿ ಹೋಗಿ ಕಾರ್ಯ ಮುಗಿಸ್ಬೇಕು ಅಂತ ಇದ್ದೀವಿ. ಬಟ್ ಅಲ್ಲಿ ರಾಮನಗರ ಚನ್ನಪಟ್ಟಣದಲ್ಲಿ ಒಂದು 10 ನಿಮಿಷ ನಿಲ್ಲಿಸ್ಬಿಟ್ಟು ಅಲ್ಲಿಂದಾನೆ ಹೋಗಿ. ಬಂದಂತಹ ನಟಿಯರು ಬಿ ಸರೋಜಾದೇವಿಯವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ದುಃಖದಲ್ಲಿದ್ದಾರೆ. ಮನೆಯವರ ದುಃಖ ಅಂತೂ ಹೇಳತೀರದಾಗಿದೆ. ಬಿ ಸರೋಜಾದೇವಿಯವರ ಹುಟ್ಟೂರಲ್ಲೂ ಕೂಡ ನೀರವ ಮೌನ ಆವರಿಸಿದೆ. ಆ ಊರಿಗೆ ದೊಡ್ಡ ಹೆಸರನ್ನು ತಂದುಕೊಟ್ಟಿದ್ರು ಬಿ ಸರೋಜಾದೇವಿಯವರು. ನಮ್ಮ ಊರಿನ ಮಗಳು, ನಮ್ಮ ಹೆಮ್ಮೆಯ ಮಗಳು ಅನ್ನೋದು ಆ ಊರಿನವರಿಗೆ ಸಿಕ್ಕಿರುವಂತಹ ದೊಡ್ಡ ಕೊಡುಗೆ ಬಿ ಸರೋಜಾದೇವಿಯವರಿಂದ. ದಶವಾರದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ. ಅವರ ಪುತ್ರ ಮಾತನಾಡಬೇಕಿದ್ರು ಕೂಡ ಹೇಳ್ತಾ ಇದ್ರು, ಒಂದು 10 ನಿಮಿಷ ನಿಲ್ಲಿಸ್ತೀವಿ ಅಂತ ಹೇಳಿ ಚನ್ನಪಟ್ಟಣ ರಾಮನಗರ ಹಾದಿಯಾಗಿ. ಆದಷ್ಟು ಬೇಗ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತೀವಿ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸರ್ಕಾರ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ, ಪೊಲೀಸ್ ಬಿಗಿ ಭದ್ರತೆಯ ಬಗ್ಗೆ ಅಂತ ಹೇಳಿದ್ರು. ಇನ್ನು ಸರೋಜಾದೇವಿಯವರ ಮನೆ ಮುಂಭಾಗ ಸ್ವಚ್ಛತಾ ಕಾರ್ಯವನ್ನು ಮಾಡಲಾಗಿದೆ. ಚನ್ನಪಟ್ಟಣದ ದಶವಾರ ಅವರ ನಿವಾಸದ ಮುಂಭಾಗ, ಹಾಗೆಯೇ ಅವರ ಅಂತ್ಯಕ್ರಿಯೆಗೆ ಗೊತ್ತುಪಡಿಸಿರುವಂತಹ ಜಾಗ ಈಗಾಗಲೇ ನಾಕಾಬಂದಿಯನ್ನು ಹಾಕಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಚಿರನಿದ್ರೆಗೆ ಜಾರಲಿದ್ದಾರೆ ಬಿ ಸರೋಜಾದೇವಿಯವರು. ನಮ್ಮ ಪ್ರತಿನಿಧಿ ದಿಲೀಪ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಿರಿಯ ನಟಿ ಬಿ ಸರೋಜಾದೇವಿ ಅವರು ನಿನ್ನೆ ವಿಧಿವಶರಾಗಿರುವಂಥದ್ದು. ಇವತ್ತು ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ತರಲಾಗ್ತಾ ಇದೆ. ಇವತ್ತು ಹುಟ್ಟೂರಾದಂಥ ದಶಾವರದಲ್ಲಿದ್ದೀನಿ. ದಶಾವರದ ಮನೆಯನ್ನು ತೋರಿಸ್ತಾನೆ ದೃಶ್ಯದಲ್ಲಿ. ಈಗ ಸದ್ಯಕ್ಕೆ ಈ ಒಂದು ಮನೆಗೆ ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಆ ಕಾರಣದಿಂದಾಗಿ ಮನೆಯ ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಒಂದು ಪಾರ್ಥಿವ ಶರೀರವನ್ನು ಇಟ್ಟು ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರಿಗೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆ ಕಾರಣದಿಂದಾಗಿ ಮನೆಯ ಬಳಿ ಸ್ವಚ್ಛತಾ ಕಾರ್ಯವನ್ನು ಮಾಡಲಾಗ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ದೃಶ್ಯವನ್ನು ತೋರಿಸ್ತಿದೆ. ದಶಾವರ ಗ್ರಾಮದಲ್ಲಿರುವಂಥ ಅವರ ಮನೆ ಆಗಿರುವಂಥದ್ದು. ಈ ಮನೆಗೆ ಆಗಾಗ ಬಂದು ಕಾಲ ಕಳೀತಾ ಇದ್ರು. ಆದರೆ ಬೆಂಗಳೂರಿನಲ್ಲಿ ಹೆಚ್ಚಾಗಿದ್ದರೂ ಕೂಡ ಇಲ್ಲಿ ಅವ್ರಿಗೆ ಹುಟ್ಟೂರಾದ್ರಿಂದ ಸಾಕಷ್ಟು ಪ್ರೀತಿ ಇತ್ತು. ಈ ಒಂದು ಕಾರಣದಿಂದಾಗಿ ಈ ಒಂದು ಮನೆ ಮೇಲೆ ಅವರಿಗೆ ಸಾಕಷ್ಟು ವಿಶೇಷವಾದಂಥ ಪ್ರೀತಿ ಇರುವಂಥದ್ದು. ಸದ್ಯಕ್ಕೆ ಈಗ ಅಂತಿಮ ದರ್ಶನಕ್ಕೆ ಒಂದು ಕಡೆ ಸಿದ್ಧತೆ ಮಾಡ್ಕೊಳ್ತಿದ್ರೆ, ಕಲಾವಿದನನ್ನು ಕೂಡ ಈಗ ಕುಂಚ ನಮನ ಸಲ್ಲಿಸಿರುವಂಥದ್ದು. ಮರೆಯಾದ ಬೆಳ್ಳಿತೆರೆಯ ಅಭಿನೇತ್ರಿ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಕುಂಚದಲ್ಲಿ ನಮನವನ್ನು ಸಲ್ಲಿಸಿದ್ದಾರೆ. ಅವರ ವೈಯಕ್ತಿಕ ವಿವರಗಳನ್ನು ಒಳಗೊಂಡಂಥ ವಿಚಾರವನ್ನು ಇಟ್ಟುಕೊಂಡು ಈ ಒಂದು ಕುಂಚ ನಮನವನ್ನು ಸಲ್ಲಿಸಿರುವಂಥದ್ದು. ಈ ಒಂದು ಅವರು ಏನೋ ಮೊದಲನೇ ಚಿತ್ರ ಯಾವುದು, ಜೊತೆಗೆ ಅವರು ಅಭಿನಯಿಸಿದ ಯಾವುದ್ಯಾವುದು ಚಿತ್ರಗಳು, ಯಾರ ಜೊತೆ ಅಭಿನಯಿಸಿದ್ರು, ಮತ್ತು ಅವರು ಪ್ರಮುಖವಾಗಿ ರಾಜ್ಕುಮಾರ್ ಅವರಾಗಿರ್ಬೋದು, ಉದಯ್ ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವ್ರ ಜೊತೆ ಮಾಡಿದ ಕೆಲಸದ ವಿಚಾರವಾಗಿರ್ಬೋದು, ಇದೆಲ್ಲವನ್ನು ಒಳಗೊಂಡಂಥ ಈ ಒಂದು ಕುಂಚ ನಮನವನ್ನು ಕಲಾವಿದ ಸಲ್ಲಿಸಿರುವಂಥದ್ದು. ಇನ್ನೇನು ಕೆಲವೇ
ನಿಮಿಷಗಳಲ್ಲಿ ಪಾರ್ಥಿವ ಶರೀರ ಹುಟ್ಟೂರಿಗೆ ಬರಲಿದೆ. ಹುಟ್ಟೂರಿಗೆ ಬಂದು ಇಲ್ಲಿ ಕೆಲ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ತದನಂತರ ಇಲ್ಲಿಂದ ಮೆರವಣಿಗೆ ಮೂಲಕ ಅವರ ತೋಟದಲ್ಲಿ ಅಂತಿಮ ಯಾತ್ರೆ ಮುಕ್ತಾಯ ಆಗುತ್ತೆ. ಅಲ್ಲಿ ಅವರ ಅಂತಿಮ ಸಂಸ್ಕಾರ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಈಗಾಗಲೇ ಎಲ್ಲ ಗ್ರಾಮಸ್ಥರು ಮತ್ತು ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಒಂದು ಅಂತಿಮ ನಮನ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚಡೋಳಿ, TV9 ರಾಮನಗರ.